ಇತ್ತೀಚೆಗೆ ಬಿಡುಗಡೆಯಾಗಿರುವ ಕನ್ನಡ ಚಲನಚಿತ್ರ ಲ್ಯಾಂಡ್ ಲಾರ್ಡ್ ತಳ ಸಮುದಾಯಗಳ ಬದುಕಿನ ನೋವು, ಸಂಕಟ, ಅವಮಾನ ಮತ್ತು ಪ್ರತಿರೋಧವನ್ನು ಪರಿಣಾಮಕಾರಿಯಾಗಿ ತೆರೆದಿಟ್ಟಿರುವ ಸಾಮಾಜಿಕ ಬದ್ಧತೆಯ ಸಿನಿಮಾವಾಗಿದ್ದು, ಈ ಸಿನಿಮಾಕ್ಕೆ ಶೇಕಡಾ 100ರಷ್ಟು ತೆರಿಗೆ ವಿನಾಯಿತಿ ನೀಡಬೇಕೆಂದು ಸರ್ಕಾರಕ್ಕೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷ ಕೃಷ್ಣದಾಸ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಇಂತಹ ಧೈರ್ಯಶಾಲಿ ಕಥಾವಸ್ತುವನ್ನು ಆಯ್ದುಕೊಂಡು ಸಿನಿಮಾ ನಿರ್ಮಿಸಿರುವ ನಿರ್ದೇಶಕ ಹಾಗೂ ಇಡೀ ತಂಡದ ಸಾಹಸ ಮತ್ತು ಬದ್ಧತೆಯನ್ನು ಮೆಚ್ಚಲೇಬೇಕೆಂದು ಅಭಿಪ್ರಾಯಪಟ್ಟರು. ಈ ಚಿತ್ರವನ್ನು ಯಾವುದೇ ಒಂದು ಜಾತಿಗೆ ಸೀಮಿತಗೊಳಿಸದೆ ಸಮಾಜದಲ್ಲಿನ ಎಲ್ಲಾ ಶೋಷಿತ ವರ್ಗಗಳ ಬದುಕಿನ ಪ್ರತಿನಿಧಿಯಾಗಿ ರೂಪಿಸಲಾಗಿದೆ. ಶತಮಾನಗಳ ಹಿಂಸೆ, ದೌರ್ಜನ್ಯ, ಅನ್ಯಾಯಗಳನ್ನು ಅನುಭವಿಸುತ್ತಾ ಬಂದ ತಳ ಸಮುದಾಯಗಳ ನೋವುಗಳನ್ನು ಸಂವೇದನಾಶೀಲವಾಗಿ ಚಿತ್ರಿಸಿರುವ ಈ ಚಲನಚಿತ್ರವು ಪ್ರಜ್ಞಾವಂತ ಸಮಾಜಕ್ಕೆ ಕನ್ನಡಿ ಹಿಡಿಯುತ್ತದೆ ಎಂದರು. ಸ್ವಾತಂತ್ರ್ಯ ದೊರೆತು 79 ವರ್ಷಗಳು, ಸಂವಿಧಾನ ಜಾರಿಯಾಗಿ 76 ವರ್ಷಗಳು ಪೂರ್ತಿಯಾದರೂ ಸಹ ತಳ ಸಮುದಾಯಗಳ ಬದುಕು ಇನ್ನೂ ಅಸಹನೀಯವಾಗಿಯೇ ಮುಂದುವರೆದಿದೆ. ಜಾತಿ ಆಧಾರಿತ ಹಲ್ಲೆ, ದೌರ್ಜನ್ಯ ಹಾಗೂ ಕೊಲೆಗಳು ನಿರಂತರವಾಗಿ ನಡೆಯುತ್ತಿವೆ. ಹುಬ್ಬಳ್ಳಿಯ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದ ಮರ್ಯಾದೆ ಹತ್ಯೆ ಘಟನೆ ಜಾತಿಯ ಕ್ರೌರ್ಯ ಯಾವ ಮಟ್ಟಕ್ಕೆ ತಲುಪಿದೆ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ. ಇಂತಹ ವ್ಯವಸ್ಥೆಯ ವಿರುದ್ಧ ಶೋಷಿತ ಸಮುದಾಯಗಳು ಅಹಿಂಸಾತ್ಮಕ ಪ್ರತಿರೋಧವನ್ನು ತೋರಬೇಕೆಂಬ ಸಂದೇಶವನ್ನು ಲ್ಯಾಂಡ್ ಲಾರ್ಡ್ ಪರಿಣಾಮಕಾರಿಯಾಗಿ ಸಾರುತ್ತಿದೆ ಎಂದು ಹೇಳಿದರು. ರಾಜಯ್ಯನ ಪಾತ್ರದಲ್ಲಿ ನಾಯಕ ನಟ ದುನಿಯಾ ವಿಜಯ್ ಅವರ ಮನೋಜ್ಞ ಅಭಿನಯ, ಖಳನಟನಾಗಿ ನಟಿಸಿರುವ ಪ್ರತಿಭಾವಂತ ಕಲಾವಿದ ರಾಜ್ ಬಿ ಶೆಟ್ಟಿ ಅವರ ಗಂಭೀರ ಪಾತ್ರ ನಿರ್ವಹಣೆ, ಉಮಾಶ್ರೀ ಅವರ ಮಾಂತ್ರಿಕ ಅಭಿನಯ, ನಿರ್ದೇಶಕ ಜಡೇಶ್ ಕೆ ಹಂಪಿ ಅವರ ದೃಷ್ಟಿಕೋನ ಹಾಗೂ ಚಲನಚಿತ್ರದಲ್ಲಿನ ಎಲ್ಲಾ ಪಾತ್ರಧಾರಿಗಳ ಸಹಜ ಅಭಿನಯ ಚಿತ್ರಕ್ಕೆ ಜೀವ ತುಂಬಿದೆ ಎಂದು ಪ್ರಶಂಸಿಸಿದರು. ಈ ಚಿತ್ರದ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಜಿಲ್ಲಾದ್ಯಂತ ಶೀಘ್ರದಲ್ಲೇ ಜನಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಕೋಲಾರ ಜಿಲ್ಲೆ ಕಂಬಲಾಪಲ್ಲಿ ಈ ಥರದ್ದು ಹಲವಾರು ಘಟನೆಗಳು ನಡೆದು, ಒಂದಲ್ಲ ಎರಡಲ್ಲ ಸಾವಿರಾರು ಘಟನೆಗಳನ್ನು ನಾವು 45-50 ವರ್ಷದ ಇತಿಹಾಸದಲ್ಲಿ ನಾವು ಇದನ್ನೆಲ್ಲ ನೋಡ್ತಾ ಬಂದಿದ್ದೀವಿ ಸರ್. ಯಾಕೋ ಏನೋ ಇನ್ನೂ ಮೇಲ್ವರ್ಗದ ಅಂತ ಹೇಳ್ಕೊಳ್ತಾರಲ್ಲ ಅಂಥವ್ರಿಗೆ ವಿವೇಕ ಇನ್ನೂ ಬಂದಿಲ್ಲ ಅನ್ನೋದೇ ನಮಗೆ ವಿಷಾದದ ಸಂಗತಿ. ನಾನು ಇಲ್ಲಿ ಹೇಳ್ತಾ ಇರೋದು ಇಷ್ಟೇ, ತಳ ಸಮುದಾಯದಲ್ಲಿ ತಾನು ಗುಲಾಮಗಿರಿಲಿದ್ದೀನಿ, ಅನ್ಯಾಯಕ್ಕೊಳಗಾಗಿದ್ದೀನಿ ಅನ್ನೋ ಜಾಗೃತಿ ಉಂಟಾಗಬೇಕು. ಮೇಲ್ವರ್ಗ ಅಂತ ಹೇಳ್ಕೊಳ್ಳೋರಲ್ಲಿ ವಿವೇಕ ಉಂಟಾಗಬೇಕು. ವಿವೇಕ ನಾನು ಹೇಳ್ತಾ ಇರೋ ಅಂಥದ್ದು ಇವೆರಡೂ ನಡೆದರೆ ನಮ್ಮ ಭಾರತ ಏನು ಗಾಂಧೀಜಿಯವರು ಕನಸು ಕಂಡಂಥ ಭಾರತ ಮತ್ತು ಬಾಬಾ ಸಾಹೇಬರು ಕಂಡಂಥ ಭಾರತ, ಇನ್ನಿತರ ಹಲವಾರು ಜನ ಇದ್ದಾರೆ ಸರ್, ಅವರೆಲ್ಲರೂ ಕಂಡಂಥ, ನಮ್ಮ ಪೂರ್ವಜರು ಕಂಡಂಥ ಬಹುತ್ವದ ಭಾರತ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಸನ್ನೇಗೌಡ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಳ್ಳಿ, ಜಾಗೃತ ಅಲೆಮಾರಿ ಸಮುದಾಯಗಳ ರಾಜ್ಯ ಒಕ್ಕೂಟದ ರಾಜ್ಯಾಧ್ಯಕ್ಷ ಎಂ.ವಿ. ಗೋವಿಂದರಾಜು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗುಡ್ಡೇನಹಳ್ಳಿ ರಂಗಸ್ವಾಮಿ, ಪೌರ ಕಾರ್ಮಿಕ ಮುಖಂಡ ನಲ್ಲಪ್ಪ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.